ಕಟ್ಟೋರಿಗೆ ಮತ್ತು ಪಕ್ಕದ ಮನೆಯವ್ರಿಗೂ ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಒಂದು ರೂಲ್ಸ್ಗಳನ್ನ ಅಪ್ರೂವಲ್ಗಳನ್ನ ತುಂಬ ಇಂಪಾರ್ಟೆಂಟ್. ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಮೇಯ್ನಾಗಿ ರೂಲ್ಸ್ ಮಾಡಿರೋದು ನಮ್ಮ ಒಳ್ಳೇದಕ್ಕೇ. ಏನಕ್ಕೆ ಒಳ್ಳೇದಕ್ಕೆ ಅಂದರೆ ಇವಾಗ ನನ್ನ ಜಾಗ ಫಾರ್ ಎಕ್ಸಾಂಪಲ್ ಇವಾಗ ಎಂಥವ್ರು ಹೇಗಿರಲಿ 30-40 ಸೈಟ್ ತೊಗೊಂಡು ನಾನು 2 ಅಡಿ ಸೆಟ್ ಬ್ಯಾಕ್ ಬಿಡೋಕ್ಕಾಗಲ್ಲ. ನನ್ನ ಜಾಗ ಕಾಸು ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಸದಾಶಿವನಗರಲ್ಲಿ ನಿಮಗೆ ಸೆಟ್ ಬ್ಯಾಕ್ 2 ಫೀಟ್ ಬಿಡ್ತೀವಿ ಅಂದರೆ ರೈಟ್ ತೊಗೊಂಡು ಬಿಡ್ತೀವಿ ಅಂದರೆ ಅವರು ನಿಮ್ಗೆ 1.5 CR ಆಗುತ್ತೆ ಬರೀ ಸೆಟ್ ಬ್ಯಾಕೇನೆ. ಕಾಸ್ಟಿಂಗ್ ಅಷ್ಟು ಕೊಟ್ಟಿರ್ತಾರೆ. ಆಗಿದ್ದಾಗ ಏನಾಗುತ್ತೆ, ಕ್ಲೈಂಟ್ಗಳು ಅಪೋಸ್ ಮಾಡ್ತಾರೆ. ನನ್ನ ಲೆಕ್ಕದಲ್ಲಿ ಅದು ಮಾಡೋದು ತಪ್ಪು. ಏನಕ್ಕೆ ಅಂದರೆ ಸೆಟ್ ಬ್ಯಾಕ್ ಬಿಡೋದ್ರಿಂದ ಬೆನಿಫಿಟ್ಸ್ ನಮಗಿರುತ್ತೆ. ಬೆನಿಫಿಟ್ಸ್ ಯಾವ ಥರ ಬರುತ್ತೆ ಅಂದರೆ ಇದು ಕಾಸಸ್ ನೆಕ್ಸ್ಟ್ ಹೇಳ್ತೀನಿ, ಬಟ್ ಬೆನಿಫಿಟ್ಸ್ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಬೆನಿಫಿಟ್ಸ್ ಏನು ಯೂಸ್ ಆಗುತ್ತೆ ಅಂದರೆ ವೆಂಟಿಲೇಷನ್ಸ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ಸ್ ಆಗಿರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ನೈಬರ್ಸ್ ಏನು ಹೌಸಸ್ ಇರುತ್ತೆ, ಮನೆಗಳಿರುತ್ತೆ, ಅವ್ರಿಗೆ ತೊಂದರೆ ಆಗೋದು. ಫ್ಯೂಚರ್ ಅವ್ರು ಕನ್ಸ್ಟ್ರಕ್ಷನ್ ಮಾಡಿದಾಗ ಅವ್ರಿಗೂ ತೊಂದರೆ ಆಗ್ಬೋದು, ಇವ್ರಿಗೂ ತೊಂದರೆ ಆಗ್ಬೋದು. ಈ ಕಾರಣದಿಂದ ಸೆಟ್ ಬ್ಯಾಕ್ ಬಿಡೋದು ತುಂಬ ಭಾರಿ ಒಳ್ಳೆಯದು. ಇನ್ ಕೇಸ್ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ಕ್ಲೈಂಟ್ ಆದವರು.